ಪೊಲೀಸರ ಮುಂದೆ ಸಂತ್ರಸ್ತೆ ಹೇಳಿರೋದು ಏನು ಗೊತ್ತಾ? ಹಾಗಾದ್ರೆ ಶಾಕ್ ಇದು. ಈ ವಿಚಾರ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಸ್ನಾನದ ನಂತರ ನನ್ನ ಮೊಬೈಲ್ ಗಮನಿಸಿದಾಗ ಮತ್ತೆ ನನ್ನ ವಾಟ್ಸಪ್ ಕಾಲ್ ಮಾಡಿದಾಗ ಮುನಿರತ್ನ ಮಾತು, ಏಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಎಂದು ಕೇಳಿದ್ರು. ಸಂತ್ರಸ್ತೆ ಹೇಳಿಕೆಯನ್ನ ನೀಡಿರುವಂಥದ್ದು. ಅದಕ್ಕೆ ನಾನು ಸ್ನಾನಕ್ಕೆ ಹೋಗಿದ್ದೆ ಎಂದು ಹೇಳಿದೆ. ಈಗ ನನ್ನ ಮೊಬೈಲ್ ಗಮನಿಸಿದಾಗ ನೀವು ಕಾಲ್ ಮಾಡಿದ್ದು ತಿಳಿತು ಅಂತ ಹೇಳಿದ್ದಾರೆ ಮಹಿಳೆ. ಅದಕ್ಕೆ ಈ ಕಾಲ್ ಮಾಡಿದೆ ಮುನಿರತ್ನ, ಈಗ ನೀನು ಎಲ್ಲಿರುವೆ ಎಂದ್ರು. ಈಗ ಎಲ್ಲಿದ್ಯಾ ಅಂತ ಕೇಳಿದ್ರು. ನಾನು ರೂಮಲ್ಲಿದ್ದೀನಿ ಎಂದು ತಿಳಿಸಿರ್ತೇನೆ. ಆಗ ಮುನಿರತ್ನ ಅವರು ನೀನು ನನಗೆ ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿದ್ರು ಅನ್ನುವಂತಹ ವಿಚಾರ ಕೂಡ ವ್ಯಕ್ತಪಡಿಸಿರುವಂಥದ್ದು. ನನಗೆ ನಗ್ನವಾಗಿ ನನ್ನ ದೇಹವನ್ನ ತೋರಿಸಿ ಎಂದು ಹೇಳಿದ್ರಂತೆ ಮುನಿರತ್ನ ಅವರು. ಇದಕ್ಕೆ ನಾನು ಒಪ್ಲಿಲ್ಲ. ಆಗ ಮುನಿರತ್ನ ನನ್ನನ್ನು ಗೋಡಾನ್ ಹತ್ರ ಬಾ ಎಂದ್ರು. 3 ರಿಂದ 4 ದಿನಗಳ ನಂತರ ಅದರಂತೆ ನಾನು ಆ ಗೋಡಾನ್ಗೆ ಭೇಟಿ ಕೂಡ ಕೊಟ್ಟಿದ್ದೆ. ನಾನು ಹೋದ ಸಂದರ್ಭದಲ್ಲಿ ತನ್ನ ಗನ್ ಮ್ಯಾನ್ ವಿಜಯ್ ಕುಮಾರ್ ಮುನಿರತ್ನ ರಸ್ತೆಯಲ್ಲಿ ನನಗಾಗಿ ಕಾಯ್ತಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನ ನೀಡಿರುವಂಥದ್ದು. ಪೊಲೀಸರ ಮುಂದೆ ಸಂತ್ರಸ್ತೆ ಒಂದಷ್ಟು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಏನು ಅಂತ ಅಂದ್ರೆ, ಸ್ನಾನದ ನಂತರ ನನ್ನ ಮೊಬೈಲ್ ಗಮನಿಸಿದಾಗ ಮುನಿರತ್ನ ಅವರು ಕಾಲ್ ಬಂದಿದೆ. ಸಂತ್ರಸ್ತೆಗೆ ಕಾಲ್ ಮಾಡಿರ್ತಾರೆ ಮುನಿರತ್ನ ಅವರು. ಆಗ ಇವರು ಕೂಡ ಏನಪ್ಪ ಯಾರೋ ಕಾಲ್ ಮಾಡಿದ್ದಾರೆ ಅಂತ ನೋಡಿದಾಗ ಆಗ ಮುನಿರತ್ನ ಅವರು ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆವಾಗ ಅವರು ಕಾಲ್ ಮಾಡಿದ್ದಾರೆ. ಮತ್ತೆ ತಿರ್ಗಾ ಆ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಅವರು ಕಾಲ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅನ್ನುವಂಥ ವಿಚಾರ.